ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಗುಡಿ. ಡಿಸೆಂಬರ್ 17ರಂದು ಅಂದರೆ ನಾಳೆ ಮಂಗಳವಾರ ಬೋವಿ, ವಡ್ಡರ, ಬಂಜಾರ, ಲಮಾಣಿ, ಕೊರಮ, ಕೊರಚ ಜಾತಿಗಳ ಮಹಾ ಒಕ್ಕೂಟದ ವತಿಯಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಕುರಿತು ನಿನ್ನೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಿರ್ಲಾಪುರ ಗ್ರಾಮದಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸುಶೀಲಮ್ಮ ಮತ್ತು ಪುಷ್ಪ ಇವರುಗಳು ಬೆಂಗಳೂರಿನಿಂದ ಆಗಮಿಸಿದ ಹಿನ್ನೆಲೆಯಲ್ಲಿ ಸಭೆ ನಡೆಸಲಾಯಿತು. ಪರಿಶಿಷ್ಟ ಜಾತಿಗೆ ಸೇರಿದ ಬೋವಿ, ಲಂಬಾಣಿ, ಕೊರಮ, ಕೊರಚ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ವರ್ಗೀಕರಣ ಮಾಡಲು ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನೇ ನೆಪವಾಗಿರಿಸಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ, ಅಸಂವಿಧಾನಿಕ, ಕಾನೂನು ಬಾಹಿರ ಮತ್ತು ದ್ವೇಷ, ಅಶಾಂತಿಗೆ ಕಾರಣವಾಗಿರುವ ಒಳ ಮೀಸಲಾತಿಯ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸಿ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ನಾಳೆ ಮಂಗಳವಾರ 17ರಂದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಿರ್ಲಾಪುರ ಗ್ರಾಮದ ಬೋವಿ, ವಡ್ಡರ್ ಸಮುದಾಯದ ಜನತೆ ಮಾಡು ಇಲ್ಲವೇ ಮಡಿ ಎಂಬಂತೆ ಸಜ್ಜಾಗಿ ನಿಂತಿದೆ. ಬೆಂಗಳೂರಿನಿಂದ ಆಗಮಿಸಿದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಸುಶೀಲಮ್ಮ, ಮತ್ತೋರ್ವ ಹೋರಾಟಗಾರ್ತಿ ಪುಷ್ಪ ಅವರು ಹಾಗೂ ದುರ್ಗಪ್ಪ ಫಕ್ಕೀರಪ್ಪ ಸತಾಳಿ, ರಾಮಪ್ಪ ಕಾಲ್ವಾಡ್, ಹನುಮಂತಪ್ಪ ಕಾಲ್ವಾಡ್, ತಿಮ್ಮಣ್ಣ ಮಾಳಗಿಮಣಿ, ಯಮನಪ್ಪ ಮಾಳಗಿಮಣಿ, ಫಕ್ಕೀರಪ್ಪ ಪೂಜಾ, ದೇವಕ್ಕ ತಿಮ್ಮಣ್ಣ ಮಾಳಗಿಮಣಿ, ದುರ್ಗವ್ವ ಧಾರವಾಡ ಹಾಗೂ ಗ್ರಾಮದ ಯುವಕರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಭೆಯನ್ನು ನಡೆಸಲಾಯಿತು.